ಆಗಮಿಸಿದ್ದಾರೆ. ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ, ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಬಂಧುಗಳೇ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸನ್ನಿಧಾನವನ್ನು ಜಯಂತ್ಯೋತ್ಸವನ್ನ ಇವತ್ತು ನಮ್ಮ ದೇವರ ಬೆಳಕೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತೇವೆ. ಈ ಒಂದು ಸಮಾರಂಭಕ್ಕೆ ಆಹ್ವಾನಿತರಾಗಿ ನಮ್ಮ ಸಮಾಜದ ಪ್ರಪ್ರಥಮ ಹೃತ್ಪೂರ್ವ ಗೆಸ್ಟ್ಗಳಾದರೆ ತಾವು ಮುಂದೆ ಕುಂತಿರ್ತಕ್ಕಂಥವ್ರು ಮಹನೀಯರು, ಎಲ್ಲ ನಮ್ಮ ಸಮಾಜದ ನಮ್ಮ ದೇಶದ ಎಲ್ಲ ಸಮಾಜದ ಮುಖಂಡರುಗಳು, ಯುವಕರು ಮತ್ತು ಹೆಣ್ಮಕ್ಳುಗಳು ಮಾತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನವನ್ನು ಈ ಒಂದು ವೇದಿಕೆಯಲ್ಲಿ ಇಟ್ಕೊಂಡಿದ್ದೀವಿ. ಅವರು ಎಲ್ಲ ಇಲ್ಲಿ ಕೂತಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ದೀಟ್ರ ಚಂದ್ರಶೇಖರಪ್ಪನವರು ಅವರು ನಮ್ಮ ಯಾವ ನೆಪದಲ್ಲಿ ಕರ್ಕೊಂಡು ಬರಬೇಕು? ನೆಪ ಇರಲಿಲ್ಲ. ಯತ್ನಾಳ್ರವ್ರನ್ನ, ಈಶ್ವರಪ್ಪನವ್ರನ್ನ, ಸ್ವಾಮಿಗಳನ್ನ ಕರ್ಕೊಂಬರಕ್ಕೆ. ನಾನು 12ನೇ ಶತಮಾನದಲ್ಲಿ ಏನು ಈ ಜಗತ್ತಿಗೆ ಕೊಟ್ಟರು ಅವನು ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ಜನರ ತಲೆಯಲ್ಲಿ ತುರ್ಕೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾನೆ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಇನ್ನೇನು ಮಾಡೋದು ಬೇಡ. ನಾವೆಲ್ಲ ಮಾತು ಬೆಳ್ಳಿ, ಮೌನ ಬಂಗಾರ. ನಾವೆಲ್ಲ ಕೇಳಲಿಕ್ಕೆ ಕೇಳ್ತಾ ಇರ್ತೀರಿ, ನಾನು ಬರ್ತಾ ಇರ್ತೀನಿ. ನಾವೆಲ್ಲ ಒಂದಾಗಿ ಬದುಕಬೇಕು ಅನ್ನೋ ಭಾವನೆ ಇದೆ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಒಂದಾಗ್ಲಿಕ್ಕೆ ಆಗಮಿಸಿದ್ದಾರೆ. ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ, ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಬಂಧುಗಳೇ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸನ್ನಿಧಾನವನ್ನು ಜಯಂತ್ಯೋತ್ಸವನ್ನ ಇವತ್ತು ನಮ್ಮ ದೇವರ ಬೆಳಕೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತೇವೆ. ಈ ಒಂದು ಸಮಾರಂಭಕ್ಕೆ ಆಹ್ವಾನಿತರಾಗಿ ನಮ್ಮ ಸಮಾಜದ ಪ್ರಪ್ರಥಮ ಹೃತ್ಪೂರ್ವ ಗೆಸ್ಟ್ಗಳಾದರೆ ತಾವು ಮುಂದೆ ಕುಂತಿರ್ತಕ್ಕಂಥವ್ರು ಮಹನೀಯರು, ಎಲ್ಲ ನಮ್ಮ ಸಮಾಜದ ನಮ್ಮ ದೇಶದ ಎಲ್ಲ ಸಮಾಜದ ಮುಖಂಡರುಗಳು, ಯುವಕರು ಮತ್ತು ಹೆಣ್ಮಕ್ಳುಗಳು ಮಾತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನವನ್ನು ಈ ಒಂದು ವೇದಿಕೆಯಲ್ಲಿ ಇಟ್ಕೊಂಡಿದ್ದೀವಿ. ಅವರು ಎಲ್ಲ ಇಲ್ಲಿ ಕೂತಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ದೀಟ್ರ ಚಂದ್ರಶೇಖರಪ್ಪನವರು ಅವರು ನಮ್ಮ